ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾವು ನೋಡ್ತಿರೋ ಮೊಬೈಲು ವಿವೋ Y2080 5G ಅಂತ. ಸೊ ಇಟ್ ಈಸ್ 5G ಮಾಡಲ್ V28ಅಲ್ಲಿ. ಆ್ಯಂಡ್ ಇದರಲ್ಲಿ ಮೇನ್ ಫ್ಯೂಚರ್ಸ್ ಬರೋದು ಏನಿದೆ ಅಂತ ನೋಡೋಣ. ಅಂದರೆ ಇದರಲ್ಲಿ ಬಂದು ನಿಮಗೆ 4GB ರ್ಯಾಮ್ ಆ್ಯಂಡ್ 64GB ಇಂಟರ್ನಲ್ ಮೆಮೊರಿ ಬರುತ್ತೆ. ಆ್ಯಂಡ್ ಇದು ಬಂದು ನಿಮಗೆ 2 ವೇರಿಯಂಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 4GB 128GB ಕೂಡ ಸಿಗುತ್ತೆ ನಿಮಗೆ. ಇದರಲ್ಲಿ 2 ವೇರಿಯಂಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಎಕ್ಸ್ಪೆಂಡಬಲ್ ಕೂಡ ರ್ಯಾಮ್ ಕೂಡ ಎಕ್ಸ್ಪೆಂಡಬಲ್ ಮಾಡ್ಕೋಬೋದು ನೀವು ಅಪ್ ಟು 4GB ತನಕ. ಸೊ 4+4 8GB ತನಕ ಆಲ್ಮೋಸ್ಟ್ ಎಕ್ಸ್ಪೆಂಡ್ ಮಾಡ್ಬೋದು. ಬಟ್ ರಿಯಲ್ ರ್ಯಾಮ್ ಬಂದ್ಬಿಟ್ಟಿರೋದು 4GB ಮಾತ್ರ. ಆ್ಯಂಡ್ ಕ್ಯಾಮ್ರಾ ಬಗ್ಗೆ ನೋಡಬೇಕಾದ್ರೆ ನಿಮಗೆ ಕ್ಯಾಮ್ರಾ ಇದು 5 MP ಕ್ಯಾಮ್ರಾ ಬರುತ್ತೆ ಫ್ರಂಟು. ಆ್ಯಂಡ್ ರೇರ್ ಬಂದ್ಬಿಟ್ಟು ನಿಮಗೆ 13 MP ಪ್ಲಸ್ 0.8 MP ಬರುತ್ತೆ. 2 ಡ್ಯುವೆಲ್ ಕ್ಯಾಮ್ರಾ ಹಿಂದ್ಗಡೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೋಗಬೇಕಾದ್ರೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ನಿಮಗೆ OS FunTouch 14 ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು Android 14 ಕೂಡ ಇದೆ. 2 ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಪ್ರೊಸೆಸರ್ ನೋಡಿದ್ರೆ ನಿಮಗೆ ಇದರಲ್ಲಿ Dimensity 6300 ಬರುತ್ತೆ. ಪ್ರೊಸೆಸರ್ ವೈಸ್ ನೋಡಿದ್ರೆ ಚೆನ್ನಾಗಿದೆ ಪ್ರೊಸೆಸರ್. ಆ್ಯಂಡ್ ಬ್ಯಾಟ್ರಿ ಲೈಫ್ ನೋಡ್ತೀರಾ ಅಂದರೆ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 5000 mAh ಬರುತ್ತೆ. 15 ವಾಟ್ಸ್ ಚಾರ್ಜರ್ ಬರುತ್ತೆ. ಚಾರ್ಜಿಂಗ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಚಾರ್ಜರ್ ಅವೈಲೇಬಲ್ ಸಿಗಲ್ಲ. ಇದರಲ್ಲಿ ಚಾರ್ಜರ್ ಅವೈಲೇಬಲ್ ಬರಲ್ಲ. ನಿಮಗೆ 15 ವಾಟ್ಸ್ ಚಾರ್ಜ್ ಆಗುತ್ತೆ. ಅಡಿಷನಲ್ ಚಾರ್ಜಸ್ ಬೈ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ನಿಮ್ಮ ಹತ್ರ ಹಳೆದಾದವ್ರ ಚಾರ್ಜರ್ ಇದ್ದರೆ ನೀವು ಅದು ಕೂಡ ಯೂಸ್ ಮಾಡ್ಕೋಬೋದು. ಅದರೇನು ತೊಂದರೆ ಇಲ್ಲ. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದು ಸೆಲ್ಡ್ ಮೌಂಟೆಡ್ ಬರುತ್ತೆ. ಸೆಲ್ಫ್ ಫಿಂಗರ್ ಪ್ರಿಂಟ್ ಬರುತ್ತೆ. ಸೊ ಓಕೆ, ಸೆಲ್ಫ್ ಫಿಂಗರ್ ಪ್ರಿಂಟ್ ಓಕೆ. ಆ್ಯಂಡ್ ಡಿಸ್ಪ್ಲೇ ಸೈಜ್ ನೋಡ್ತೀರಾ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 6.56 ಇಂಚಸ್ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜೇ ಇದೆ, ತೊಂದರೆ ಇಲ್ಲ. ಆ್ಯಂಡ್ ನಿಮಗೆ LCD ಟೈಪ್ ಡಿಸ್ಪ್ಲೇ ನೋಡ್ತೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ LCD ಬರುತ್ತೆ. LCD ಡಿಸ್ಪ್ಲೇ ಬರುತ್ತೆ. LCD ಡಿಸ್ಪ್ಲೇಗೂ LEDಗೂ ಡಿಫ್ರೆನ್ಸ್ ಏನಂದರೆ ಆಲ್ಮೋಸ್ಟ್ ಬ್ರೈಟ್ನೆಸ್ಸು ನಿಮಗೆ LEDಲಿ ಆಲ್ಮೋಸ್ಟ್ ತುಂಬ ನ್ಯಾಚುರಲ್ ಕಲರ್ಸ್ ಎಲ್ಲ ನೋಡ್ಬೋದು. ಇದು ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಬ್ಯಾಟ್ರಿ ಕೂಡ ಅಷ್ಟೇ LCD ಸ್ವಲ್ಪ ಜಾಸ್ತಿ ತೊಗೊಳೋದು, LED ಸ್ವಲ್ಪ ಕಂಪೇರ್ ಮಾಡೋದು ಕಮ್ಮಿ ತೊಗೊಳೋದು. ಸೊ ಇದರಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಇದು ಹೈಬ್ರಿಡ್ ಸಿಮ್ ಕಾರ್ಡ್ ಬರುತ್ತೆ. ಹೈಬ್ರಿಡ್ ಅಂದರೆ ಏನಂದರೆ 2 ಮೆಮೊರಿ ಕಾರ್ಡ್ ಎರಡು ಸಿಮ್ ಕಾರ್ಡ್ ಹಾಕೋಬೋದು. ಇಲ್ಲ ಅಂದರೆ ಒಂದು ಸಿಮ್ ಕಾರ್ಡ್ ಒಂದು ಮೆಮೊರಿ ಕಾರ್ಡ್ ಹಾಕೋಬೋದು. ಸೊ ಇದು ಹೈಬ್ರಿಡ್ ಸಿಮ್ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಅದು ಮೇನ್ ತಿಳ್ಕೊಳ್ಳಿ. ಆಮೇಲೆ 2 ಸಿಮ್ ಕಾರ್ಡ್ ಹಾಕೋ ಮೆಮೊರಿ ಕಾರ್ಡ್ ಹಾಕೋ ಆಪ್ಷನ್ಸ್ ಇಲ್ಲ ಇದರಲ್ಲಿ. ಸೊ ಇದ್ರಲ್ಲಿ ನೋಡ್ತೀರಾ ಅಂದರೆ ಕಲರ್ಸ್ ಅವೈಲೇಬಲ್ ಇದೆ. ನಿಮಗೆ ವಿಂಟೇಜ್ ರೆಡ್ ಅಂತ ಬರುತ್ತೆ. ಆ್ಯಂಡ್ ಬ್ರಾಂಜ್ ಗ್ರೀನ್ ಅಂತ ಬರುತ್ತೆ. ಸೊ ಇದು 2 ಕಲರ್ ಅವೈಲೇಬಲ್ ಇದೆ ನಿಮಗೆ. ಸೊ ಇದು ಪ್ರೈಸ್ ನೋಡ್ತೀರಾ ಅಂದರೆ ನಿಮಗೆ ಮೇನ್ ಥಿಂಗ್ 4GB 64GB ಬಂದ್ಬಿಟ್ಟು ನಿಮಗೆ 10,999 ಇದೆ. ಸೊ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವೇರಿಯಂಟ್ 4GB ಪ್ಲಸ್ 128GB ಬಂದ್ಬಿಟ್ಟು ನಿಮಗೆ 11,399 ಇದೆ. ಸೊ ಜಸ್ಟ್ 1000 ರೂಪೀಸ್ ಡಿಫ್ರೆನ್ಸ್ ಇದೆ. ಸೊ ನನ್ನ ಸಜೆಷನ್ ಅಂದರೆ ನಿಮಗೆ 128GBಗೆ ಹೋದರೆ ಐ ಥಿಂಕ್ 1000 ರೂಪೀಸ್ ಏನು ಡಿಫ್ರೆನ್ಸ್ ಬರೋಲ್ಲ. 128GB ಹೋಗ್ಬೋದು. ಸೊ ಇದು ಬಂದರೆ ನಿಮಗೆ 5G ಸ್ಟಾರ್ಟಿಂಗ್ ಬೇಸಿಕ್ ಮಾಡಲ್. ಇದು ಈ ಮಾಡಲಿಂದ ನಿಮಗೆ 5G ಸ್ಟಾರ್ಟ್ ಆಗೋದು. ಸೊ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇದನ್ನ. ಸೊ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ, ಅಷ್ಟು ಮೋಸನಿಲ್ಲ, ನೋಡೋಕ್ಕೂ ಚೆನ್ನಾಗಿದೆ. ಬಟ್ ಸ್ಟಾರ್ಟಿಂಗ್ ಬೇಸಿಕ್ ಯೂಸ್ ಮಾಡೋರಿಗೆ 5Gಲಿ ಬೆಸ್ಟ್ ಮಾಡಲ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್. ಸೊ ನಂದೇನಾದರೂ ಫೀಚರ್ಸ್ ಇದೆಲ್ಲ ನಿಮ್ಗೆ ಏನು ಯೂಸ್ಫುಲ್ ಆಗುತ್ತೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡಿ. ಈ ಥರ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೂ ನನಗೂ ಸ್ವಲ್ಪ ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.